ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ನಮಸ್ಕಾರ. ಹಾಗೆ 22ನೇ ತಾರೀಕು ನಮ್ಮ ನಕ್ಷತ್ರನಾಡಿ ಕಾರ್ಯಕ್ರಮ ಇರತಕ್ಕಂಥದ್ದು 15 ದಿವಸದ ತರಗತಿಗಳು. ಇದೇ 14ನೇ ತಾರೀಕು ಸೂರ್ಯ ಮೇಷರಾಶಿ ಪ್ರವೇಶ ಆಗಿರೋದ್ರಿಂದ ಮೇಷ ಸಂಕ್ರಮಣ ಅಥವಾ ಸೌರಮಾನ ಉಗಾದಿ. ಇದಕ್ಕೆ ಮುಂಚೆ ನಾವು ಕೆಲವು ವಿಚಾರ ಹೇಳಿರ್ತಕ್ಕಂಥದ್ದೆಲ್ಲ ಚಂದ್ರಮಾನ ಉಗಾದಿದು. ಕೋಸ್ಟಲ್ ಏರಿಯಾ ಸ್ವಲ್ಪ ತಮಿಳ್ನಾಡು ಕಡೆ, ಈ ಕಡೆ ಕೇರಳ, ಹಾಗೆ ಕೋಸ್ಟಲ್ ಇರ್ತಕ್ಕಂಥ ಬೆಲ್ಟ್ ಅವರೆಲ್ಲ ಸೌರಮಾನ ಉಗಾದಿ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಕೂಡ ಈ ಸೌರಮಾನ ಉಗಾದಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಸೂರ್ಯನ ಪ್ರವೇಶ ಸ್ವಲ್ಪ ಇದು ವಿಶೇಷ. ಯಾಕಂದರೆ ಸೃಷ್ಟಿ ಆಗಬೇಕಾದ್ರೆ ಇದೇ ಸಮಯದಲ್ಲಿ ಆಗಿರ್ತಕ್ಕಂಥದ್ದು. ಸೃಷ್ಟಿ ಅಂತ ನಾವು ತಗೊಳ್ತೀವಿ, ಕ್ರಿಯೇಷನ್ ಅಂತ ನಾವು ತಗೊಳ್ತೀವಿ. ಕ್ರಿಯೇಷನ್ ಆದಾಗ ಈ ಒಂದು ಅಲೈನ್ಮೆಂಟ್ ಇರ್ತಕ್ಕಂಥದ್ದು. ಸೊ ಸೂರ್ಯನಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ದಿವಸ ಸೌರಮಾನ ಒಂದು ಉಗಾದಿ ಅಂತ ನಾವೇನು ಹೇಳ್ತೀವಿ. ಏಪ್ರಿಲ್ 14, 15 ಬರ್ತಕ್ಕಂಥದ್ದು. ಈ ಸತಿ ಏಪ್ರಿಲ್ 14ಕ್ಕೆ ಬಂದಿದೆ. ಹಾಗೆ ಕೆಲವು ಲಗ್ನಗಳಿಗೆ ಹೇಗಿದೆ ಅಂತ ನೋಡೋಣ. ಈ ಒಂದು ಸೂರ್ಯನ ಪ್ರಭಾವ, ಸೂರ್ಯನ ದಶಾ, ಸೂರ್ಯನ ಭುಕ್ತಿ, ಸೂರ್ಯನ ಅಂತರ್ಭುಕ್ತಿ ಇರಬೇಕು. ಇಲ್ಲಿ ಮೇಷ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಮೇಷ ಲಗ್ನದವ್ರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮ ಹೆಚ್ಚು ಪಡಬೇಕು. ಹಾಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಎದುರಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿದೆ. ಹಾಗೆ ಈ ಒಂದು ಬಿಸ್ನೆಸ್ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿದೆ. ಹಾಗೆ ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ಹುಟ್ಟಿರ್ತಕ್ಕಂಥವರು ಈ ಸೂರ್ಯನ ದಶಾ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿ ಇದ್ದರೆ ಈ ಒಂದು ವರ್ಷ ಸ್ವಲ್ಪ ನಿಮಗೆ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಹೆಚ್ಚಾಗಿ ವಹಿಸಬೇಕಾಗುತ್ತೆ. ಹೆಚ್ಚು ಖರ್ಚಾಗ್ತಕ್ಕಂಥದ್ದು, ಸಾಕಷ್ಟು ಹಣ ಪೋಲಾಗ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಒಂದು ಸಾಧ್ಯತೆ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯಾಗಿ ಸ್ವಲ್ಪ ಒಂದು ರೀತಿಯ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸಪ್ರೇಷನ್ನು, ಅಥವಾ ಅವರ ದಶಾಭುಕ್ತಿ ಸ್ಟ್ರಾಂಗ್ ಆಗಿದ್ದರೆ ಪರ್ಮನೆಂಟ್ ಸಪ್ರೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ತೋರಿಸ್ತಾ ಇದೆ. ಹಾಗೆ ಭೂಮಿ ಖರೀದಿಗೆ, ಹಾಗೆ ಮನೆ ಖರೀದಿಗೆ ವಿಶೇಷವಾಗಿರ್ತಕ್ಕಂಥ ಸಮಯ. ಮತ್ತೊಂದು ಒಳ್ಳೆಯ ವಿಚಾರ ಏನು ಅಂತಂದರೆ ವಿದೇಶ ಪ್ರಯಾಣಕ್ಕೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ ವೃಷಭ ಲಗ್ನದವರಿಗೆ. ವ್ಯಾಪಾರ ಕೆಲಸದ ವಿಚಾರದಲ್ಲಿ, ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದೆಲ್ಲ ಸ್ವಲ್ಪ ಹಿನ್ನಡೆ ತರತಕ್ಕಂಥದ್ದು ತೋರಿಸ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ಹುಟ್ಟಿರ್ತಕ್ಕಂಥವ್ರಿಗೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಲಾಭ. ಎಜುಕೇಷನಲ್ಲಿ ಸ್ವಲ್ಪ ಲಾಭ ಬರುತ್ತೆ, ಸ್ವಲ್ಪ ಪ್ರಯಾಸದಿಂದ ಲಾಭ. ಹಾಗೆ ಕೆಲಸದಲ್ಲಿ ಪ್ರಯಾಸ ಅಥವಾ ಪ್ರಯತ್ನ ಹೆಚ್ಚು ಪಟ್ಟಾದ ಮೇಲೆ ಲಾಭ ಬರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ, ಕಮಿಷನ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತೆ. ಹಾಗೆ ಮನೆ ವಿಚಾರದಲ್ಲಿ, ಮನೆ ಏನಾದ್ರು ಮಾರ್ತಕ್ಕಂಥ ಒಂದು ವಿಚಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ ಕಂಡು ಬರ್ತಾ ಇದೆ. ಹಾಗೆ ಈ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಹೆಚ್ಚಿನ ಒಂದು ಸಂಭಾಷಣೆ, ಕಮ್ಯುನಿಕೇಷನ್ ಹೆಚ್ಚಾಗ್ತಕ್ಕಂಥದ್ದು. ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಎಲ್ಲ ವಿಚಾರದಲ್ಲೂ ಸ್ವಲ್ಪ ಲಾಭವೇ ಹೆಚ್ಚು ಅಂತ ತೋರಿಸ್ತಾ ಇದೆ. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡೋಣ. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರುತ್ತೆ. ಒಂದೊಳ್ಳೆ ನೇಮ್ ಫೇಮ್ ಬರ್ತಕ್ಕಂಥದ್ದು. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಬರ್ತಕ್ಕಂಥ ಚಾನ್ಸಸ್ಸು ಸ್ವಲ್ಪ ಬಹುತೇಕ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅವ್ರ ಬಿಸ್ನೆಸ್ಸು ಒಳ್ಳೆಯ ಒಂದು ಹೆಸರು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ದಶಾಭುಕ್ತಿಗಳು ಸ್ವಲ್ಪ ಸ್ಟ್ರಾಂಗ್ ಇರಬೇಕು.
ದಶಾಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ಈ ಫಲಗಳು ಭಾಳ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಸ್ವಲ್ಪ ಒಳ ಜಗಳಗಳು, ಸ್ವಲ್ಪ ಆತ್ಮವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು, ಸ್ವಲ್ಪ ಪಾರ್ಟ್ನರ್ಸಲ್ಲಿ ಒಂದು ಅಹಂ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಇಷ್ಟು ಕರ್ಕಾಟಕ ಲಗ್ನ. ಸಿಂಹ ಲಗ್ನ. ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಗ್ರಹ ಆಗಿದೆ. ಸೂರ್ಯದಶ ಸೂರ್ಯಭುಕ್ತಿ ಇದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಉನ್ನತ ವ್ಯಾಸಂಗ ಮಾಡೋಕ್ಕೆ, ಹೈಯರ್ ಎಜುಕೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ವಿಶೇಷವಾಗಿ ವಿದೇಶ ಪ್ರಯಾಣಕ್ಕೆ ಅನುಕೂಲ. ಅದು ಎಜುಕೇಷನ್ಗಾಗಿರ್ಬೋದು, ಜಾಬ್ಗಾಗಿರ್ಬೋದು, ಅಥವಾ ಒಂದು ಬಿಸ್ನೆಸ್ಗಾಗಿರ್ಬೋದು, ಅಥವಾ ಸಾಧಾರಣ ಒಂದು ಟ್ರಿಪ್ ಆದರೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಚಾನ್ಸಸ್ಸು ಬಹುತೇಕ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ತೋರಿಸ್ತಾ ಇದೆ. ಯಾವುದಾದ್ರು ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಪೋರ್ಟ್ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಸೊ ಎಲ್ಲ ವಿಚಾರದಲ್ಲೂ ಸ್ವಲ್ಪ ನಿಮಗೆ ಸಪೋರ್ಟ್ ಅನ್ನೋದು ಭಾಳ ಹೆಚ್ಚಾಗಿ ಬರ್ತಕ್ಕಂಥದ್ದು ಸಿಂಹ ಲಗ್ನದವ್ರಿಗೆ. ಕನ್ಯಾ ಲಗ್ನ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಸೂರ್ಯನು ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ಒಂದು ರೀತಿ ಅಪಘಾತಗಳು ಅಥವಾ ಆಕ್ಸಿಡೆಂಟ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ಹೆಚ್ಚಾಗಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ, ಹಾಗೆ ಆಸ್ಪತ್ರೆ ಅಥವಾ ಆಸ್ಪತ್ರೆಯಿಂದ ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಸೂರ್ಯದಶ ಸೂರ್ಯಭುಕ್ತಿ ನಡೀತಾ ಇದ್ದಲ್ಲಿ ಸ್ವಲ್ಪ ಜ್ಯೋತಿಷ್ಯದ ಮೇಲೆ ಒಲವು ಬರ್ತಕ್ಕಂಥದ್ದು ಕನ್ಯಾ ಲಗ್ನದವ್ರಿಗೆ. ಸೂರ್ಯದಶ ಸೂರ್ಯಭುಕ್ತಿ ಇದ್ದಲ್ಲಿ ಸ್ಪಿರಿಚುವಲ್ ಸೈಡ್, ಆಧ್ಯಾತ್ಮಿಕ ಸೈಡು ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಬಂದಿರತಕ್ಕಂಥ ತೋರಿಸ್ತಾ ಇದೆ. ಅದೇ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮೆಡಿಕಲ್ ಲೈನು ಮತ್ತು ಈ ಒಂದು ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗ್ ಲೈನು ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯನ ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ವಲ್ಪ ಗಲಾಟೆ, ಸ್ವಲ್ಪ ಸಮಸ್ಯೆ ಎದುರಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿದೆ. ಸಾಧ್ಯವಾದಷ್ಟು ವ್ಯಾಜ್ಯಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಅನಾರೋಗ್ಯ ಕಾಡ್ತಕ್ಕಂಥದ್ದು, ಹಾಸ್ಪಿಟಲೈಸ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಗೋಧಿಯನ್ನು ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ ಈ ಒಂದು ಲಗ್ನದವ್ರಿಗೆ ವಿಶೇಷವಾಗಿ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ತುಲಾ ಲಗ್ನ. ತುಲಾ ಲಗ್ನದ ವಿಚಾರಕ್ಕೆ ತಗೊಂಡಾಗ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ಸಪೋರ್ಟ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಸಪೋರ್ಟಿಂದ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ತಾರೆ. ವ್ಯಾಪಾರದಲ್ಲಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಹೆಚ್ಚು ಲಾಭಾಂಶ, ಹೆಚ್ಚು ವ್ಯಾಪಾರ ವಹಿವಾಟು ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಜನರ ಸಂಪರ್ಕ, ಆ ಜನರಿಂದ ಲಾಭ ಬರ್ತಕ್ಕಂಥದ್ದು. ಸೊ ಅನೇಕ ಉದ್ಯೋಗ ಅವಕಾಶಗಳು, ಆಪರ್ಚುನಿಟೀಸ್ ಅಂತ ನಾವೇನು ಹೇಳ್ತೀವಿ, ಅತಿ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸುತ್ತೆ. ಹೊಸ ಸಂಬಂಧಗಳು ಮದುವೆಗೋಸ್ಕರ ಬರ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಹಾಯ ಆಗ್ತಕ್ಕಂಥ ತೋರಿಸ್ತಾ ಇದೆ. ಅದರ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟರೆ ಮೇಜರ್ ಏನೂ ಸಮಸ್ಯೆ ಇಲ್ಲ. ಇನ್ನು ಉಳಿದ ವಿಚಾರದಲ್ಲೆಲ್ಲ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ. ವೃಶ್ಚಿಕ ಲಗ್ನ ನೋಡೋಣ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಎಜುಕೇಷನಲ್ಲಿ, ಕಾಂಪಿಟೇಟಿವ್ ಎಜುಕೇಷನಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನೋಡ್ಬೋದು. ಸಾಧಾರಣವಾಗಿರ್ತಕ್ಕಂಥ ಎಜುಕೇಷನ್ನು 10th, ಫಸ್ಟ್ PUC ಆ ಥರದ್ದೆಲ್ಲ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸ, ಏನಾದ್ರು ಕೆಲಸ ಭಾಳ ದಿವಸದಿಂದ ಇಲ್ಲ ಅಥವಾ ಒಂದು ಸಾಧಾರಣವಾಗಿರ್ತಕ್ಕಂಥ ಕೆಲಸದಲ್ಲಿದ್ದೀವಿ, ಇಂಥ ಸಂದರ್ಭದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಕಂಡು ಬರ್ತಾ ಇದೆ. ಬಿಸ್ನೆಸ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ. ದಶಾಭುಕ್ತಿಗಳಲ್ಲೂ ಸಪೋರ್ಟ್ ಮಾಡಿದಾಗ ಇದು ಡಬಲ್ ಸಪೋರ್ಟ್ ಮಾಡುತ್ತೆ. ದಶಾಭುಕ್ತಿಗಳಲ್ಲೂ ಸೂರ್ಯ ಬಂದು ಸೂರ್ಯನ ಉತ್ತಮ ಸ್ಥಿತಿಯಲ್ಲಿದ್ದು ಬಿಸ್ನೆಸ್ ಚೆನ್ನಾಗಿದ್ದಾಗ ಇದು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಒಂದು ಸಮಯ.
ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು, ಮುರಿದು ಬೀಳ್ತಕ್ಕಂಥದ್ದು, ಮಾತುಕತೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಆಲ್ರೆಡಿ ವಿವಾಹದಲ್ಲಿರ್ತಕ್ಕಂಥವ್ರು ಸೂರ್ಯ ದಶಾ ಸೂರ್ಯ ಭುಕ್ತಿ ನಡೆದಲ್ಲಿ ಸ್ವಲ್ಪ ವೈಮನಸ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ವಿಶೇಷವಾಗಿ ಕಂಡುಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ಇಲ್ಲೂ ಕೂಡ ಗೋಧಿಯನ್ನು ದಾನ ಮಾಡಿದ್ರೆ ವಿಶೇಷವಾಗಿ ಲಾಭವನ್ನು ಉಂಟಾಗುತ್ತೆ. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೊಸ ಬದಲಾವಣೆ ತೋರಿಸ್ತಾ ಇದೆ. ಒಂದು ಹೊಸ ಕೆಲಸಕ್ಕೆ ಎಸ್ಪೆಷಲಿ ಪ್ರೈವೇಟಲ್ಲಿರೋರಿಗೆ ಹೊಸ ಒಂದು ಆಪರ್ಚುನಿಟಿ ಸಿಗ್ತಕ್ಕಂಥದ್ದು, ಬದಲಾವಣೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆ, ಹೆಚ್ಚಿನ ಲಾಭಾಂಶ ಇಲ್ಲ. ಹಾಗೆ ಈ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರತಕ್ಕಂಥದ್ದು ಅಥವಾ ಮಾರಿರ್ತಕ್ಕಂಥ ಪದಾರ್ಥಕ್ಕೆ ರಿಟರ್ನ್ಸ್ ಇಲ್ಲದೇ ಇರತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನೋ ಹೇಳಿ ಒಂದು ಸಜೆಷನ್ನು ಧನುರ್ ಲಗ್ನದವ್ರಿಗೆ. ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಸಮಸ್ಯೆ ನಡುವೆಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಮುಗಿಸ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗದ ಮೇಲೆ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಮನೆಯಿಂದ ಏನಾದ್ರು ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಇರ್ತಕ್ಕಂಥದ್ದು ಅಥವಾ ಮನೇಲಿ ಏನಾದ್ರು ಮಾಡ್ತಕ್ಕಂಥ ಒಂದು ಆಸೆ ಬಹುತೇಕ ಕಂಡು ಬರ್ತಾ ಇದೆ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಬಿಲ್ಡಿಂಗ್ ವಿಚಾರದಲ್ಲಿ ಅಥವಾ ಮನೆ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಉನ್ನತವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಇನ್ನು ಇತರೆ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಹಾಗೆ ಆಸಕ್ತಿ ಸ್ವಲ್ಪ ಕಳ್ಕೊಳ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ವ್ಯಾಜ್ಯಗಳು ಸ್ವಲ್ಪ ಪಾರ್ಟ್ನರ್ಸಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗಿ ತೋರಿಸ್ಬರ್ತಾ ಇದೆ. ಹಾಗೆ ಇಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಸ್ವಲ್ಪ ಒಂಚೂರು ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಯಾಕಂದರೆ ಇಲ್ಲಿ ಸೂರ್ಯನೂ ಕೂಡ ಒಂದು ಸ್ವಲ್ಪ ಸ್ಟ್ರಾಂಗ್ ಗ್ರಹ, ಕೂತಿರ್ತಕ್ಕಂಥ ಒಂದು ಜಾಗ ಬಂದ್ಬಿಟ್ಟು ಮಾರ್ಸ್ ಅಂದರೆ ಮಂಗಳನ ರಾಶಿ ಆಗ್ತಕ್ಕಂಥದ್ದು. ಕಾಂಬಿನೇಷನ್ ನೋಡಿದಾಗ ಸ್ವಲ್ಪ ಸಾಧ್ಯವಾದಷ್ಟು ಎಲ್ಲೆಲ್ಲಿ ನಾನು ಆಕ್ಸಿಡೆಂಟ್ಸ್ ಅಂತ ಹೇಳಿದ್ದೀನಿ, ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದು ಭಾಳ ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ ಆಯಿತು. ಈಗ ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೆಚ್ಚಿನ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಒಂದು ಶ್ರಮ ಪಡೋದ್ರಿಂದ ಲಾಭ ಜಾಸ್ತಿ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ, ಉತ್ತಮವಾಗಿರ್ತಕ್ಕಂಥ ಹಣ ಗಳಿಸ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಎಂಗೇಜ್ಮೆಂಟಲ್ಲಿ ಮಾತುಕತೆ ಆಗಿ ಸ್ವಲ್ಪ ಪೂರ್ಣಗೊಳ್ಳೋದು ಸ್ವಲ್ಪ ಪ್ರಯತ್ನ ಹೆಚ್ಚಾಗಿ ಪಡಬೇಕು. ಕೆಲವೊಂದು ಸತಿ ಈ ಒಂದು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಮುರಿದು ಬೀಳ್ತಕ್ಕಂಥದ್ದು, ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸ್ಟ್ರಾಂಗಾಗಿ ಮುಂದೂಡಿದ್ರೆ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ, ಅಷ್ಟೇನು ಹೆಚ್ಚಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ. ಸೊ ಇಷ್ಟು ಕುಂಭಲಗ್ನದ ವಿಚಾರ. ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಫಲಗಳನ್ನು ದೊರಕತಕ್ಕಂಥದ್ದು, ವ್ಯಸನಗಳಿಗೆ ಸ್ವಲ್ಪ ಒಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟರೆ ವ್ಯಸನಗಳನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಖಂಡಿತ ಸ್ವಲ್ಪ ಉತ್ತಮ ಫಲಿತಾಂಶ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಹೆಚ್ಚಿನ ಸ್ಯಾಲ್ರಿ ಅಂತ ನಾವೇನು ಕರಿತೀವಿ ಉತ್ತಮವಾಗಿದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಸಮಯ, ಒಂದು ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ, ಮೋರ್ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಅನ್ಯೋನ್ಯತೆ 50%,
ಹಾಗೆ ಒಂದು ಸ್ವಲ್ಪ ಸಮಸ್ಯೆ ಗಲಾಟೆಗಳು ಸ್ವಲ್ಪ 50% ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ. ಇಷ್ಟು ಈ ಒಂದು ಸೌರಮಾನ ಉಗಾದಿಯ ಒಂದು 12 ಲಗ್ನಗಳ ಒಂದು ವಿಚಾರ. ಕೆಲವು ಲಗ್ನಗಳು ಸ್ವಲ್ಪ ಈ ಒಂದು ಅನಾರೋಗ್ಯ ಅಥವಾ ಒಂದು ಆಕ್ಸಿಡೆಂಟು ಮತ್ತೊಂದು ಇರ್ತಕ್ಕಂಥದ್ದು. ಇದಕ್ಕೆ ಮೂಲವಾಗಿ ತ್ರಯಂಬಕ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಒಂದು 21 ದಿವಸ ಅನ್ಲಿಮಿಟೆಡ್. ಸೊ ಭಾನುವಾರದಿಂದನೇ ಸ್ಟಾರ್ಟ್ ಮಾಡ್ಬೋದು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷಿಯ ಮಾಮೃತಾತ್ ಓಂ ಅಂತ ಹೇಳಿ ಈ ಮಂತ್ರನ ಅನ್ಲಿಮಿಟೆಡ್ ಹೇಳ್ಕೊಂಡ್ರೆ ಅನೇಕ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಹಾಗೆ ಒಂದು ನಮ್ಮ ವಿದ್ಯಾರ್ಥಿಯೊಬ್ಬರು ಈ ಕ್ಲಾಸ್ ಬಗ್ಗೆ ಏನು ಹೇಳಿದ್ದಾರೆ ಒಂದು ಬೈಟ್ ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಪುಷ್ಪ ಸಂತೋಷ್ ಅಂತ. 100ರ ಸಂಭ್ರಮ, ನಕ್ಷತ್ರ ನಾಡಿಯ 100ರ ಸಂಭ್ರಮ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಒಂದು ಸನಾತನ ಧರ್ಮದ ಒಂದು ಅಂಗವಾಗಿರುವಂಥ ಜ್ಯೋತಿಷ್ಯ ಇಂಥ ಒಂದು ವಿಜ್ಞಾನನ ಸರಿಯಾದ ಒಂದು ರೀತಿಯಲ್ಲಿ ತನಗೆ ತಿಳಿದಿರೋಂಥ ಎಲ್ಲ ಒಂದು ಮಾಹಿತಿನ ಒಂದು ಜ್ಯೋತಿಷ್ಯದ ಮುಖಾಂತರ ಜನಗಳಿಗೆ ತಲುಪಿಸ್ತಾರೋ ಅಂತ ದಿನೇಶ್ ಗುರೂಜಿಯವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಕು. ಏಕೆಂತಂದರೆ ಅನಾದಿ ಕಾಲದಿಂದಲೂ ಜ್ಯೋತಿಷ್ಯದ ಬಗ್ಗೆ ಜನಗಳಿಗೆ ತುಂಬ ತಪ್ಪು ತಿಳುವಳಿಕೆ ಇದೆ. ಆ ಒಂದು ತಪ್ಪು ತಿಳುವಳಿಕೆನ ಹೋಗಲಾಡಿಸಿ ಯಾವಾಗ ಏನು ಯಾವ ರೀತಿ ನಾವು ನೋಡಬೇಕು ಜ್ಯೋತಿಷ್ಯನ ಅನ್ನೋದನ್ನು ಈ ಒಂದು ವಿಜ್ಞಾನನ ಪಠ್ಯದ ಮುಖಾಂತರ ಒಂದು ಆ್ಯಪ್ನ ಮುಖಾಂತರ ನಿಜವಾಗ್ಲೂ ಕರೆಕ್ಟಾಗಿ ಯಾವ ರೀತಿ ನೋಡ್ಕೋಬೇಕು, ಪ್ರತಿಯೊಂದು ಸ್ಟೆಪ್ಸ್ನ ಯಾವ ರೀತಿ ನಾವು ಇಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿರೋ ಅಂಥ ಗುರುಗಳಿಗೆ ನಾವು ಚಿರಋಣಿಯಾಗಿದ್ದೀವಿ. ನಾನು ಈ ಮುಖಾಂತರ ಹೇಳೋದು ಒಂದೇ ಮಾತಲ್ಲಿ ಏನು ಅಂತ ಅಂದರೆ ಎಸ್ಪೆಷಲಿ ಯಂಗ್ಸ್ಟರ್ಸ್ ಖಂಡಿತ ಬಂದು ಈ ಒಂದು ವಿಜ್ಞಾನನ ಕಲ್ತ್ಕೋಬೇಕು ಅಂತ. ಯಾಕೆಂದರೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಏನಿಡಬೇಕು ಅನ್ನೋ ಒಂದು ದೃಢವಾದಂಥ ಒಂದು ಹೆಜ್ಜೆನ ನಕ್ಷತ್ರ ನಾಡಿ ನಿಮಗೆ ತಿಳಿಸ್ಕೊಡುತ್ತೆ. ದಯವಿಟ್ಟು ಬನ್ನಿ, ಕಲ್ತ್ಕೊಳ್ಳಿ. ಗುರುಗಳ ಆಶೀರ್ವಾದ ಯಾವತ್ತಿಗೂ ನಮಗಿರುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಸನಾತನ ಧರ್ಮನ ಉಳಿಸಿ ಬೆಳೆಸಿ. ಈ ಮುಖಾಂತರ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಓಕೆ, ವೆಲ್ಕಮ್ ಬ್ಯಾಕ್. ಇದೇ ತಿಂಗಳು 22ನೇ ತಾರೀಕು ಬೆಳಗ್ಗೆ 11ರಿಂದ 1 ತರಗತಿ ಇರ್ತಕ್ಕಂಥದ್ದು. ಸಂಜೆ 7ರಿಂದ 9 15 ದಿವಸ 30 ಗಂಟೆಗಳ ಕಾಲ ಎಲ್ಲ ವಿಚಾರದಲ್ಲೂ ಹೇಗೆ ನೋಡ್ಕೋಬೇಕು, ಹೇಗೆ ಜ್ಯೋತಿಷ್ಯದಲ್ಲಿ ತಿಳ್ಕೊಂಡು ಅನೇಕ ಕಷ್ಟಗಳನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಹೇಗೆ ಮಾಡಬೇಕು ಅಂತ ಹೇಳಿ ಸೂಕ್ಷ್ಮ ವಿಚಾರಗಳನ್ನು ನಾನು ತಿಳ್ಕೊಡ್ತೀನಿ. ಹಾಗೆ ಕಳೆದ 8 ವರ್ಷ ಆಯಿತು, 60,000 ಜನ ವಿದ್ಯಾರ್ಥಿಗಳಾಗಿದ್ದಾರೆ. ಏನು ಟೆನ್ಷನ್ ಏನು ಮಾಡ್ಕೋಬೇಡಿ, ನಮ್ಗೆ ಅರ್ಥ ಆಗುತ್ತೋ ಇಲ್ವಂತ ಇನ್ನೂ ಅದೇ ಇದರಲ್ಲೇ ಇದ್ದಾರೆ. 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. 60,000 ಜನ ವಿದ್ಯಾರ್ಥಿ ಕಲ್ತಿದ್ದಾರೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಆ್ಯಪ್ ಇರುತ್ತೆ, ಆ್ಯಪಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ. ಕರೆಗಳನ್ನ ತೊಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಾನು ಮಗನ ಬಗ್ಗೆ ಕೇಳಕ್ಕಿತ್ತು. ಹೇಳಿ. ಮಗನ ಬಗ್ಗೆ ಕೆಲಸದ ಬಗ್ಗೆ ಕೇಳಕ್ಕಿತ್ತು ಸರ್. ಅವನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ. 13,000 ರೂಪಾಯಿ ಸಂಬಳ ಕೊಡ್ತಾರೆ ಸರ್. ಬೇರೆ ಯಾವ್ದಕ್ಕೂ ಹೋಗ್ತಾ ಇದ್ದಾನೆ, ಕೋರ್ಸ್ ಮಾಡ್ತಾ ಇದ್ದಾನೆ. ಈಗ 1.5 ತಿಂಗಳಾಯ್ತು. ಮುಂದೆ ಒಳ್ಳೆ ಕೆಲಸ ಸಿಗತ್ತೆ ಇಲ್ಲ ಅಂತ ಪ್ರಶ್ನೆ ಶಾಸ್ತ್ರ ಕೇಳಕ್ಕಿತ್ತು ಸರ್ ನಾನು. ಬರಲಿ. 1ರಿಂದ 249. 25 ಸರ್. 25. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ನಾವು ದಶಾಭುಕ್ತಿಗಳನ್ನ ನೋಡ್ಕೊಂಡು ಹೋದರೆ ಸಾಕು. 2025ವರೆಗೂ ಚಂದ್ರ ಇದೆ, ಜುಲೈವರೆಗೂ ಕೂಡ. ಅದಾದಮೇಲೆ ಮಂಗಳ 7 ವರ್ಷ ಇರ್ತಾನೆ. ಆ ಮಂಗಳನ ಕಾಂಬಿನೇಷನ್ ನೋಡಿದಾಗ 10, 12 ಬೇರೆ ಊರಲ್ಲಿ ಕೆಲಸ ಮಾಡಿದ್ರೆ ಉತ್ತಮವಾಗಿರ್ತಕ್ಕಂಥ ಲಾಭ. ಸದ್ಯಕ್ಕೆ ಚಂದ್ರದಶ ನಡೀತಾ ಇರ್ತಕ್ಕಂಥದ್ದು, ಕಮ್ಮಿ ಸಂಬಳ 1-1 ಕಾಂಬಿನೇಷನ್ ತೋರಿಸ್ತಾ ಇರ್ತಕ್ಕಂಥದ್ದು, ಹೆಚ್ಚಾಗಿ ಬರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ 1 ಸ್ವಲ್ಪ ಮೀಡಿಯಮ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಬಟ್ 12 ಬಂದರೂ ಕೂಡ ಇಂಜಿನಿಯರಿಂಗ್ ಹೆಲ್ಪ್ ಆಗುತ್ತೆ. ಪ್ಲಸ್ ದೂರದಲ್ಲಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಂಗಳ ಆದಮೇಲೆ ರಾಹು ಕಾಂಬಿನೇಷನ್ ಅತ್ಯುತ್ತಮವಾಗಿದೆ. 2032 ಆದಮೇಲೆ ವಿಶೇಷವಾಗಿರ್ತಕ್ಕಂಥ ಇವತ್ತೇನು ಒದ್ದಾಡ್ತಾ ಇದ್ದೀರಾ, ಮುಂದೆ 32 ಆದ ನಂತರ 18 ವರ್ಷ ಲಾಭವೋ ಲಾಭ. ಒಳ್ಳೆಯದಾಗಲಿ. ಕೈಲಾಶಂತ್ರ ಸ್ಥಾಪನೆ ಮಾಡಿ ಒಂದು ಗೋಮೇಧಿಕ ಉಂಗುರ ಬಲಗೈ ಮಧ್ಯದ ಬೆಳಗ್ಗೆ ಹಾಕ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ಇದು ನಾನು ಒಂದು ಸೈಟ್ ತಗೊಂಡಿದ್ದೀನಿ 2000 ಇಸ್ವಿಲಿ. ಆ ಸೈಟ್ ಇವತ್ತಿನ ತನಕನೂ ಮನೆ ಕಟ್ಟಕ್ಕೆ ಹೋಗ್ತಾ ಇಲ್ಲ, ಏನಾರು ಒಂದೊಂದು ತಕರಾರು ಬರ್ತಾನೆ ಇದೆ. ಅದಕ್ಕೆ ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ ಅಂತ. ಹೇಳಿ. ನಂಬರ್ 104. 104. 104. 104 ಪ್ರಾಪರ್ಟಿ. 4ನೇ ಮನೆ ಶನಿಯ ಕಾಂಬಿನೇಷನ್ ಬಂದಿದೆ. ಇಲ್ಲಿ ಶನಿ ಕಾಂಬಿನೇಷನ್ನು ಮತ್ತು ಬರ್ತಕ್ಕಂಥ ಒಂದು ಪ್ರಾಪರ್ಟಿ ನೋಡೋಣ.
6ನೇ ಮನೆ 8ನೇ ಮನೆ ಸ್ವಲ್ಪ ಅಬ್ಸ್ಟಕಲ್ಸ್ ಇರ್ತಕ್ಕಂಥ ತೋರಿಸ್ತಾ ಇದೆ. ಇದು ಸ್ವಲ್ಪ 8 ಪಿತ್ರಾರ್ಜಿತ, ಓಕೆ 8 ಅಲ್ಲಿ ನೀವು ಕಟ್ಟಕ್ಕಾಗೋದಿಲ್ಲ ಅಂತ ಬರ್ತಾ ಇದೆ ಸ್ವಲ್ಪ ಸ್ಟ್ರಾಂಗ್ ಆಗಿ. ಏನು ಮಾಡೋದು? ಅದೇ 2000 ಇಸ್ವಿಲ್ ತಗೊಂಡಿರೋದು ನಾವು. ಇವತ್ತಿನ ತನಕ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲರಿಗೂ ರೆಡಿ ಆಗ್ತದೆ. ಇವಾಗ ಮತ್ತೆ ತೊಂದರೆ ಏನಾಗಿರೋದು ಅಂತ ಅಂದ್ರೆ ಯಾಕಂದರೆ ಶನಿಯ ಕಾಂಬಿನೇಷನಲ್ಲಿ ನೀವು ನೋಡಿದ್ರೆ ಸ್ಕ್ರೀನಲ್ಲಿ ಇದು ಯಾವುದೂ ಇಲ್ಲ, ಸೇಲು ಆಗಲ್ಲ, ಇದು ಆಗಲ್ಲ, ಹಂಗೇ ತ್ರಿಶಂಕು ಸ್ಥಿತಿಲಿರುತ್ತೆ. ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲರೂ ಪ್ರಯತ್ನ ಪಡಿ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಇವಾಗ ಸದ್ಯಕ್ಕೆ ಹೇಳಿದೆ ತಾತ್ಕಾಲಿಕವಾಗಿ. 2000ದಿಂದ ಅಂತಂದರೆ ನೀವೇನು 23 ವರ್ಷದಿಂದ ಅಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ದೀರಾ? ಇಲ್ಲ, ಸೈಟ್ ತಗೊಂಡಿದ್ದೀವಿ. ಅಲ್ಲ ಸರ್, 2000ದಿಂದ ಅಂತ ಹೇಳಿದ್ರಿ ನೀವು. ಇವಾಗ 2000 ಅಂತಂದ್ರೆ 23 ತಾನೇ? 23 ವರ್ಷ ಆಗೋಯ್ತಾ ತಗೊಂಡು. ಹಾಂ, ಮತ್ತೆ ಅಲ್ಲಿ ಆಗಿಲ್ಲ ಅಂದರೆ ಬೇರೆ ಕಡೆ ಚೇಂಜ್ ಮಾಡ್ಕೊಳ್ಳಿ. ಅಲ್ಲೇನೋ ಋಣ ಇಲ್ವೋ, ಅಲ್ಲಿ ಏನೋ ಸಮಸ್ಯೆನೋ, ಇಲ್ಲಿ ಯಾವುದು ಬರಲಿಲ್ಲ. ಇಲ್ಲಿ ಏನೋ ಇಂಡಿಕೇಶನೇ ತರಿಸ್ತಿಲ್ಲ, ನ್ಯೂಟ್ರಲ್ ಆಗಿಬಿಟ್ಟಿದೆ. ಅದನ್ನೇ ಮಾರ್ಬಿಟ್ಟು ಇದು ಮಾಡ್ತಿರೋ ತೊಗೊಳ್ಳಿ. ಯಾಕಂದ್ರೆ 5 ಸ್ವಲ್ಪ ಮಾರ್ತಕ್ಕಂಥದ್ದು ಬರುತ್ತೆ. ಕಟ್ಟೋ ಪ್ರೋಗ್ರಾಮ್ ಇಲ್ಲಿ ಇಲ್ಲ, ಮಾರೋದು ಸ್ವಲ್ಪ ಕಷ್ಟ, ಎರಡೂ ಇದೆ. ಬದಲಾವಣೆ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇರೋ ಕಡೆನೇ ನಿಮಗೆ ಪರಿಹಾರ ಕೊಡಿ ಅಂದರೆ ನಾವು ದೇವರಲ್ಲ, ಅಥವಾ ಬೇರೆ ಕಡೆ ನಾವು ನಿಮಗೆ ದುಡ್ಡು ಕಿತ್ಕೊ ಪೂಜೆ ಮಾಡಿಸಿ ಟೋಪಿ ಹಾಕೋದಲ್ಲ. ಅಲ್ಲಿಲ್ಲ ಅಂದರೆ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಉತ್ತಮವಾಗಿರುತ್ತೆ. ಮುಂದಿನ ಕರೆಗೋಣ. ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, 2ನೇ ಮಗನ ಬಗ್ಗೆ. ಏನು ಕೇಳಬೇಕು ಸರ್? ಸ್ವಲ್ಪ ಸ್ಪಷ್ಟವಾಗಿ, ಕ್ಲೀನಾಗಿ, ಫಾಸ್ಟಾಗಿ ಕೇಳಿ ಸರ್. 24 ಮಾರ್ಚ್ 2009 ಬೆಳಗ್ಗೆ 9:30. 1909? ಹಾಂ, ಸಮಯ ಹೇಳಿ ಬೇಗ, ಊರು ಹೇಳಿ ಆಮೇಲೆ. ಬೆಳಗ್ಗೆ 9:30 ಮೈಸೂರು. ಹೌದು. ಏನು ಓದ್ತಾ ಇದ್ದಾರೆ ಈಗ? 9th ಮುಗೀತು. 9th ಸ್ಟ್ಯಾಂಡರ್ಡ್ ಮುಗೀತು. 1990ಯಾ? 9th ಸರ್. 1990 ಅಂತಂದರೆ 2009. 2009. ಇಲ್ಲಿ 15. ಮುಂದಿನ ದಶ ನೋಡೋಣ. ಮುಂದಿನ ದಶ ಈಗ ರಾಹು, ಗುರು ಮುಗಿಯುತ್ತೆ, ಗುರು ಬರುತ್ತೆ 10ನೇ ಮನೆ. ಮ್ಯಾನೇಜ್ಮೆಂಟ್ ಸೈಡು MBA ಮಾಡ್ತಕ್ಕಂಥದ್ದು, MS ಮಾಡ್ತಕ್ಕಂಥ ಕಾಂಬಿನೇಷನ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಓದ್ತಾರೆ. 23 ಹಾಗೆ ಗುರು ಸ್ಟಾರ್ಟ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿ ಸರ್, ನನ್ನ ಹೆಸರು ರೇಖಾ ಅಂತ. ಸರ್, ನಾನು ತುಂಬಾ ಟ್ರೈ ಮಾಡ್ತಿದ್ದೀನಿ ಗೌರ್ಮೆಂಟ್ ಜಾಬ್ಗೆ, ಆಗುತ್ತಾ ಇಲ್ವಾ ಅಂತ ತಿಳ್ಕೊಬೇಕು. ಎಷ್ಟು ಏಜ್ ನಿಮಗೆ? ಸರ್, 28. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಟ್ರೈ? ಸರ್, 3 to 4 years. ಏನು ಓದಿದ್ದೀರಾ? ಸರ್, BCom. 1 to 2 41 ನಂಬರ್ ಹೇಳಿ. ಸರ್, 4. ಮದುವೆ ಆಗಿದೆಯಾ? ಹಾಂ, ಆಗಿದೆ. ಜೀವನ ಪರ್ಯಂತ ಟ್ರೈ ಮಾಡಿ ಹಂಗಾರೆ. ಸರ್, ನನ್ನ ಡೇಟ್ ಆಫ್ ಬರ್ತ್ ಈಗ 4 ಅಂತ ನಂಬರ್ ಹೇಳಿದ್ನಲ್ಲಮ್ಮ. 6 ಚಂದ್ರ ಸ್ವಲ್ಪ ಕೊಡೋ ಸಾಧ್ಯತೆ ಇದೆ. 2 ಚಂದ್ರ ಬಂದಿದೆ, ಬಟ್ ಆದರೆ 10 ಅನ್ನೊಂದು ಕಾಂಬಿನೇಷನ್ ಯಾವುದ್ರಲ್ಲೂ ಬಂದಿಲ್ಲ. ಅಯ್ಯೋ, 10 ಅನ್ನೊಂದು ಯಾವುದ್ರಲ್ಲೂ ಬಂದಿಲ್ಲ. 10ನೇ ಮನೆ ಚಂದ್ರನೇ ಬಂದಿದೆ, ಅದು ಚಂದ್ರನೇ. ಚಂದ್ರ 2. ಸ್ವಲ್ಪ ಟೀಚಿಂಗ್ ಲೈನ್ಸ್ ಟ್ರೈ ಮಾಡಿ. ಕೇಳಿಸ್ತಾ ಇದೆಯಾ? ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಏಪ್ರಿಲ್ 22 ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು. ಸೊ ಜಾಯ್ನ್ ಆಗಿ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.